ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಗ್ರೇಟ್ ಫುಟ್ಬಾಲರ್ ಇನ್ ದ ವರ್ಲ್ಡ್ ಲಯನ್ ಮೆಸ್ಸಿ ಅವರು ಇಂಡಿಯಾಗೆ ಬಂದಿದ್ದಾರೆ. ಒಂದು 2 to 3 days ಮೇ ಬಿ ಇಂಡಿಯಾಲೇ ಇರ್ತಾರೆ. ಒಂದು ಕಾಲಾವಧಿಯಲ್ಲಿ ಮುಂಬೈ, ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ 4 ಸ್ಟೇಟ್ಗಳಿಗೂ ವಿಸಿಟ್ ಮಾಡ್ತಾರೆ. ಆಯಾ ಅಲ್ಲಿನ ಒಂದು ಏನು ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರಲ್ಲ ಅವ್ರಿಗೂ ಭೇಟಿ ಆಗ್ತಾರೆ ಅಂತ ಒಂದು ನ್ಯೂಸ್ ಇದೆ. ಬಟ್ ನಿನ್ನೆ ಕೋಲ್ಕತ್ತಾನಲ್ಲಿ ಒಂದು ಅಜೀಬ್ ಆಗೋ ತರ ಒಂದು ಘಟನೆ ಆಗಿದೆ ಸ್ನೇಹಿತರೆ. ಘಟನೆ ಅಂದ್ರೆ ಆ ತರ ಅಂತಲ್ಲ, ಒಂದು ಭದ್ರತಾ ಲೋಪ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅವರ ಲಿಯೋನ್ ಮೆಸ್ಸಿ ಅವರ ಒಂದು ಅಭಿಮಾನಿಗಳು ಸ್ಟೇಡಿಯಂಗೆ ಬರಬೇಕಾದ್ರೆ ಒಂದು 20,000ನೋ 30,000ನೋ ಈ ತರದ್ದು ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಬಂದ್ರೆ ಸ್ಟೇಡಿಯಂ ಅವರು ತಲೆ ಓಡಿಸಿರ್ತಾರೆ. ತುಂಬಾ ಚೆನ್ನಾಗಿ ಓಡಿಸಿರ್ತಾರೆ. ತುಂಬಾ ಅಭಿಮಾನಿಗಳು ಬರ್ತಾರೆ. ತುಂಬಾ ದುಡ್ಡು ಮಾಡ್ಬೋದು. ಅವ್ರಿಗಿದೆ, ಅವ್ರ ಹಣೆ ಬರಕ್ ಇದೆ. ಹಾಳಾಗೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಒಂದು ಟಿಕೆಟ್ ನ ಇಟ್ಟು ಅವ್ರನ್ನ ಅಭಿಮಾನಿಗಳನ್ನ ಎಷ್ಟಾದ್ರೂ ಹೋಗ್ಲಿ ಪರವಾಗಿಲ್ಲ ಅಂತ ಅವ್ರ ಅಭಿಮಾನಿಗಳನ್ನ ಅವ್ರನ್ನ ನೋಡಕ್ ಬಂದಿದ್ದಾರೆ. ಬಟ್ ಒಂದು ನಿನ್ನೆ ಆಗಿರೋದು ಏನಂತಂದ್ರೆ, ಕೆಲವೊಬ್ಬರಿಗೆ ಟಿಕೆಟ್ ತಗೊಂಡಿರ್ತಕ್ಕಂಥ ಬಂದವರಿಗೆ ಅದು ಅವರ ಮೆಸ್ಸಿ ಅವರ ಅಭಿಮಾನಿಗಳಿಗೆ ಮೆಸ್ಸಿ ಅವ್ರನ್ನ ನೋಡಕ್ಕೆ ಆಗಿಲ್ಲ ಅಂತ ಒಂದು ಬ್ಯಾಡ್ ನ್ಯೂಸ್ ಇದೆ. ಬಟ್ ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಕೇಳಿದ್ರೆ, ಒಂದು ರಾಜಕಾರಣಿಗಳು. ನಮ್ಮ ದೇಶದ ಹಣೆ ಬರನೇ ಇಷ್ಟೇ ಸ್ನೇಹಿತರೆ. ಯಾರೆಲ್ಲ ಬಂದಾಗ ಅವ್ರ ಅಭಿಮಾನಿಗಳಕ್ಕಿಂತ ಮುಂಚಿತವಾಗಿ ಅವ್ರ ಅಭಿಮಾನಿಗಳು ನೋಡ್ತಾರಿಲ್ಲ ಗೊತ್ತಿಲ್ಲ, ಈ ರಾಜಕಾರಣಿಗಳನ್ನ 420ಗಳು ಮಾತ್ರ ಬಿಡಲ್ಲ ಅವ್ರನ್ನ. ಯಾಕೆಂದ್ರೆ ಹೇಳ್ತಾ ಅಂತ ಕೇಳಿದ್ರೆ, ಇದೇ ಒಂದು ಘಟನೆಯನ್ನು ನಮ್ಮ RCB ತಂಡದಲ್ಲೂ ಆಗಿದೆ. IPL ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಮ್ಮ ಲಾಸ್ಟ್ ಟೈಮ್ 2025 ಅಲ್ಲಿ ಏನು ಮೊನ್ನೆ IPL ಕಪ್ ಹೊಡೆದ್ರಲ್ಲ, ಇದೇ ಒಂದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಭದ್ರತಾ ಲೋಪ ಆಗಿನೇ ಒಂದು 11 ಜನಗಳ ಒಂದು ಪ್ರಾಣ ಹೋಯ್ತು ಸ್ನೇಹಿತರೆ. ಅವರು ನಮ್ಮಂಗೆ ನಮ್ಮ ತರಾನೇ ಈ ತರ ಯೋಚನೆ ಮಾಡೋದಲ್ಲ. ಭದ್ರತಾ ಲೋಪ ಆಗಿರೋ ಕಾರಣಕ್ಕೇನೆ ರಾಜಕಾರಣಿಗಳ ಒಂದು ಇಂಟರ್ಫಿಯರೆನ್ಸ್ಗೆನೆ ಆಗಿರೋದು. ತಪ್ಪಲ್ಲ, ಅವರು ನೋಡಕ್ ಬಂದಿರ್ತಾರೆ ರಾಜಕಾರಣಿಗಳಿಗೂ, ಅವ್ರಿಗೂ ಕ್ರಿಕೆಟ್ ಲವರ್ಸ್ ಇರ್ತಾರೆ. ಬಟ್ ಸ್ಟಿಲ್ ಏನಂದ್ರೆ, ಒಂದು ಭದ್ರತಾ ವ್ಯವಸ್ಥೆ ಮಾಡ್ಕೋಬೇಕು ಸ್ನೇಹಿತರೆ ರಾಜಕಾರಣಿಗಳು ಅಂತ ಕೇಳಿದ್ರೆ. ಅದೇ ಒಂದು ಘಟನೆ ಇವಾಗ ಕೋಲ್ಕತ್ತಾನಲ್ಲಿ ಆಗಿದೆ. ಅವರ ಮೆಸ್ಸಿ ಅಂದ್ರೆ ಆ ತರದ ಘಟನೆ ಏನಾಗಿಲ್ಲ, ಕಾಲ್ ತುಳಿತ ಆ ತರದ ಘಟನೆ ಅಲ್ಲ. ಬಟ್ ಒಂದು ಅಪ್ಡೇಟ್ ಪ್ರಕಾರ ಅವರ ಅಭಿಮಾನಿಗಳಿಗೆ ಇವಾಗ ನಾರ್ಮಲಿ ಏನಾಗುತ್ತೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಯ್ತಲ್ಲ, ಗೇಟ್ ಮುರಿದು ಒಂದು ಗೇಟ್ ಅನ್ನು ದಾಟಿಕೊಂಡು ಹೋಗೋದು. ಅಭಿಮಾನಿ ಯಾವ ತರ ಇದೆ ಅಂತ ಕೇಳಿದ್ರೆ, ಮೆಸ್ಸಿ ಅವ್ರದ್ದು ವರ್ಲ್ಡ್ ಅಲ್ಲಿ ಇಡೀ ಮೂಲೆಗೂ ಅವರು ಮೆಸ್ಸಿ ಅವರ ಒಂದು ಹೆಸರಿದೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಿನ್ನೆ ವೆಸ್ಟ್ ಬೆಂಗಾಲ್ CM ಮಮತಾ ಬ್ಯಾನರ್ಜಿ ಅವರು ಈ ತರ ಆಗೋಯ್ತೆ ಅಂತ ಒಂದು ಸಾರಿಯನ್ನ ಕೇಳಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಬಟ್ ಇಡೀ ಪ್ರಪಂಚದ ಮುಂದೆ ಈ ಮೆಸ್ಸಿ ಅವರ ಒಂದು ಆಗಮನಕ್ಕೆ ಒಂದು ಇಡೀ ವರ್ಲ್ಡ್ ಅದೇ ಓಡ್ತಾ ಇದೆ ಸ್ನೇಹಿತರೆ. ಯಾವ ರೇಂಜ್ ಓಡ್ತಾ ಇದೆ, ಮೆಸ್ಸಿ ಅವರು ಇಂಡಿಯಾ ವಿಸಿಟ್ ಮಾಡಿದ್ದಾರೆ, ತುಂಬಾ ಅಭಿಮಾನಿಗಳಿದ್ದಾರೆ ಇಂಡಿಯಾನಲ್ಲಿ, ಅವರಿಗೆ ಇದಾರೆ, ಇಲ್ಲ ಅಂತ ಏನು ಹೇಳಲ್ಲ. ಬಟ್ ಅವರೊಂದು ವಿಶ್ವದ ಕ್ರೀಡಾಪಟು, ಫುಟ್ಬಾಲರ್, ಅರ್ಜೆಂಟೀನಾದ ಒಂದು ಫುಟ್ಬಾಲರ್. ಓಕೆ, ಕ್ರೀಡಾಪಟು ಓಕೆ, ಹೌದು, ಇಂಡಿಯಾ ಬಂದಿದ್ದಾರೆ ಓಕೆ, ಅವ್ರ ಅಭಿಮಾನಿಗಳನ್ನ ಇವರು ಕೊಂದು ತುಂಬಿಕೊಂಡಿದ್ದಾರೆ, ಇವರು ಅವ್ರನ್ನ ಕೊಂದು ತುಂಬಿಕೊಂಡಿದ್ದಾರೆ, ಎಲ್ಲ ಓಕೆ. ಬಟ್ ಅವರು ಒಳಗಡೆ ಸ್ಟೇಡಿಯಂ ಬಂದಿದ ತಕ್ಷಣ ಯಾರಿಗೂ ಬಿಟ್ಟಿಲ್ಲ ಸ್ನೇಹಿತರೆ. ಎಲ್ಲ ಮಿನಿಸ್ಟರ್ಸು, MLAಗಳು, MP ಗಳು ಇವರೇ ಇಂಥವ್ರೆ. ಇವ್ರ ಹಣೆ ಬರ ಹೆಂಗೆ ಅಂತ ಕೇಳಿದ್ರೆ, ಇವ್ರು ವಾಶ್ರೂಮ್ಗೆ ಹೋದ್ರು ಸೆಕ್ಯೂರಿಟಿ ಬೇಕು, ಇವರು ಟೀ ಕುಡಿಯೋಕೆ ಹೋದ್ರು ಸೆಕ್ಯೂರಿಟಿ ಬೇಕು, ಇವ್ರ ಮನೆ ಮುಂದೆ ಸೆಕ್ಯೂರಿಟಿ ಬೇಕು ಸ್ನೇಹಿತರೆ. ಇವರಿಗೆ ಇಂಥ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಬಂದಾಗ ಮಾತ್ರ ಇವ್ರಿಗೆ ಸೆಕ್ಯೂರಿಟಿ ಬೇಡ. ಮಾನ ಮರ್ಯಾದೆ ಹರಾಜಾಗ್ತಾ ಇದಾರೆ ಸ್ನೇಹಿತರೆ. ಬರ್ತಾ ಹಿಂಗಾಗ್ತಿದೆ ನಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ, ಭಾರತದ ಪ್ರಜೆಗಳು ಯಾರು ಹರಾಜಾಗ್ತಾ ಇಲ್ಲ ಮಾನ ಮರ್ಯಾದೆನ, ಪಾಲಿಟಿಷಿಯನ್ಸ್ ಹರಾಜಾಗ್ತಾ ಇದಾರೆ ಬರ್ತಾ. ಇನ್ನ ಏನೇನು ನೋಡ್ಬೇಕೋ ಗೊತ್ತಿಲ್ಲ, ಇನ್ನ ಏನೇನ್ ಕೇಳ್ಬೇಕೋ ಗೊತ್ತಿಲ್ಲ. ಇದೇ ನಮ್ಮಲ್ಲೇ, ನಮ್ಮ ಸ್ಟೇಟ್ ಅಲ್ಲೇ ತಗೊಳ್ಳಿ. ಲಾಸ್ಟ್ ಟೈಮ್ RCB ಕಪ್ ಹೊಡೆದಾಗ ಒಂದು ಕಾಮನ್ ಸೆನ್ಸ್ ಸ್ನೇಹಿತರೆ, ಇದು ಬೇಸಿಕ್ ಕಾಮನ್ ಸೆನ್ಸ್. ಇದು RCB ಕಪ್ ಹೊಡೆದಿದ ತಕ್ಷಣನೇ ಇವರಿಗೆ ಇವತ್ತು ಎಕ್ಸಾಂಪಲ್, ಇವತ್ತು ಕಪ್ ಹೊಡೆದಿದ್ದಾರೆ, ನಾಳೆನೇ ಇವರಿಗೆ ಬಂದು ಎಲ್ಲಾ ಕಡೆ ಫುಲ್ ಪ್ರಚಾರ ಮಾಡಿ ಅಭಿಮಾನಿಗಳಿಗೆಲ್ಲ ಸೇರಿಸಿ, ಅದು ಏನಾರ ಆಗ್ಲಿ, ಯಾರನ್ನ ಸಾಯ್ಲಿ, ಯಾರನ್ನ ಬದುಕ್ಲಿ, ಅದೆಲ್ಲ ಬೇಕಾಗಿಲ್ಲ. ಇವ್ರು ಬೇಳೆ ಬೇಯಿಸ್ಕೋಬೇಕು ಪಾಲಿಟಿಷಿಯನ್ಸ್. ಇವಾಗ ನಮ್ಮ ರಾಜ್ಯ ಸರ್ಕಾರದ ಆಗಿದೆ ಅದೇನೆ. ಅವ್ರು ಯಾರಾದ್ರೂ ಆಗಿರ್ಲಿ, BJP ಅವರಾಗಿರ್ಲಿ, JDS ಅವರಾಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ನಾನು ಪಾಲಿಟಿಕ್ಸ್ ಅಂದ್ರೆ ಮಾತಾಡಕ್ ಹೋಗೋದಿಲ್ಲ. ಒಂದು ಆ ಸ್ಟೇಟ್ ಅಲ್ಲಿ ಯಾರ ಗೌರ್ಮೆಂಟ್ ಇರುತ್ತೋ ಅವರ ಒಂದು ಭದ್ರತಾ ಲೋಪ, ಅದೇ ಕಾರಣ ಸ್ನೇಹಿತರೆ. ಯಾಕೆ RCB ಕಪ್ ಹೊಡೆದಾಗ ಅಟ್ಲೀಸ್ಟ್ ಒಂದು ವಾರನಾದ್ರೂ ಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡ್ಬೋದಿತ್ತಲ್ಲ ಅಂತ ಒಂದು ನನ್ನ ಯೋಚನೆ. ಇದೇ ಒಂದು ರೀಸನ್ ನಿನ್ನೆ ಕೋಲ್ಕತ್ತಾದಲ್ಲಿ ಆಗಿದೆ. ಬಟ್ ಇದಕ್ಕೆ ಮಮತಾ ಬ್ಯಾನರ್ಜಿ ಅವರೇನೋ ಸಾರಿ ಕೇಳಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಏನ್ ಸಾರಿ ಕೇಳಿದ್ರೆ ಏನ್ ಬಂತು ಸ್ನೇಹಿತರೆ, ಆ ಸಾರಿ ಕೇಳೋಕ್ಕಿಂತ ಮುಂಚಿತವಾಗಿ ಅವರಿಗೆ ಒಂದು ಭದ್ರತಾ ವ್ಯವಸ್ಥೆಯನ್ನ ಅರೇಂಜ್ ಮಾಡ್ಬೇಕಾಗಿತ್ತು ಸ್ನೇಹಿತರೆ. ಸುತ್ತಲೂ ಸೆಕ್ಯೂರಿಟಿಗಳು ಹಾಕ್ಬೇಕು, ಒಂದು ಡಿಸಿಪ್ಲಿನರಿ ಮೇಂಟೈನ್ ಮಾಡ್ಬೇಕು ಸ್ನೇಹಿತರೆ. ಅಭಿಮಾನಿಗಳು ಒಂದ್ ಕಡೆ, ಅವ್ರ ಮುಖಕ್ಕೆ ಅವರೇ ನೋಡ್ಬೇಕು. ಪಾಲಿಟಿಷಿಯನ್ಸ್ ಅಂತಂದ್ರೆ MLAಗಳು, MP ಗಳು
ಅವ್ರ ಪರ್ಸನಲ್ ಆಗಿ ಅವ್ರನ್ನ ಅವ್ರ ಮನೆ ಕರ್ಕೊಂಡು ಹೋಗ್ಲಿ ಸ್ವಾಮಿ, ಬೇಡ ಅಂತ ಯಾರು ಹೇಳಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರನ್ನ ನೋಡ್ಬೇಕು ಕುತೂಹಲ ಇರುತ್ತೆ ಅವ್ರ ಅಭಿಮಾನಿಗಳಿಗೆ, ಮೆಸ್ಸಿ ಅವರ ಅಭಿಮಾನಿಗಳಿಗೆ. ಮೆಸ್ಸಿ ಅವ್ರು ಬಂದಿದ್ದಾರೆ ಇಂಡಿಯಾಗೆ, ನಮಗಂತೂ ಅರ್ಜೆಂಟೈನಾಕ್ ಹೋಗಕ್ ಆಗಲ್ಲ, ಅಟ್ಲೀಸ್ಟ್ ಇಂಡಿಯಾ ಬಂದಿದ್ದಾರೆ, ಎಷ್ಟೋ ಸಾವಿರ ತನಕ ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಂದು ಅಭಿಮಾನಿಗಳಿಗೆ ಒಂದು ನ್ಯೂಸ್ ಪ್ರಕಾರ ಅವ್ರ ಮುಖ ದರ್ಶನನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರಕ್ಕೂ ಸುಳಿಯಕ್ ಬಿಟ್ಟಿಲ್ಲ, ಹತ್ರ ಸುಳಿಯಕ್ ಬಿಡೋದು ಇಲ್ಲ. ಅಟ್ಲೀಸ್ಟ್ ದೂರದಿಂದ ನೋಡೋಣ ಅಂದ್ರೂ ಬೇಗ ಬಂದು ಬೇಗ ಕರ್ಕೊಂಡು ಹೋಗಿದ್ದಾರೆ, ಈ ತರ ಆಗಿದೆ ಅಂತ ಒಂದು ಅಪ್ಡೇಟ್ ಇದೆ. ಯಾಕಪ್ಪ ಮಾಡ್ತಾರೆ ಈ ತರ? ಕ್ರೀಡಾಪಟು ಅಂತ ಬಂದಾಗ, ಯಾಕಂದ್ರೆ ಅವರು ವಿಶ್ವದ ಮೂಲ ಮೂಲೆಯಲ್ಲಿ ಅವರು ಫ್ಯಾನ್ ಬೇಸ್ ಇದೆ, ಅವ್ರ ಹೆಸರು ಇದೆ ಮೆಸ್ಸಿ ಅವ್ರಿಗೂ. ಇದರಿಂದ ಒಂದು ಮಾನ ಮರ್ಯಾದೆ ಹೋಗೋದು ಯಾರ್ದು ಅಂತ ಯೋಚನೆ ಮಾಡಲ್ಲ ಅವರು. ಅವ್ರಿಗೆ ಎಲೆಕ್ಷನ್ ಬೇಕು, ಎಲೆಕ್ಷನ್ ಇದ್ದಾಗ ಕ್ಯಾಂಪೇನಿಗೆ ಸೆಕ್ಯೂರಿಟಿ ಬೇಕು. ಅಬ್ಬಬ್ಬಬ್ಬ, ಈ ಪಾಲಿಟಿಷಿಯನ್ಸ್ ಯಾವ ತರ ಆಗೋಗಿದ್ದಾರೆ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ, ಯಾವುದೋ ಒಂದು ಇದಕ್ಕೋ ಒಂದು ರೀಸನ್ಗೋಸ್ಕರ ತಮ್ಮ ಬೆಳೆನ ತಾವು ಬೇಯಿಸ್ಕೊಳ್ಳಿಕ್ ಮಾತ್ರನೇ ಅವ್ರಿಗೆ ಸೆಕ್ಯೂರಿಟಿ ಬೇಕು. ಈ ಮೆಸ್ಸಿ ಅವರಂತವ್ರು, ಈ ರೊನಾಲ್ಡೋ ಅಂತವ್ರು, ಇದು ಏನು ವಿಶ್ವದ ಆಟಗಾರರು ಇರ್ತಾರಲ್ಲ, ಒಳ್ಳೊಳ್ಳೆ ಹೆಸರಿರೋರು ಅಂತವ್ರು ಬಂದಾಗ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾಗಿರ್ತಕ್ಕಂಥ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಸ್ನೇಹಿತರೆ ನಮ್ಮ ಪಾಲಿಟಿಷಿಯನ್ಸ್ ಅಲ್ಲಿ, ಇಂಡಿಯಾದ ಪಾಲಿಟಿಷಿಯನ್ಸ್ ಅಲ್ಲಿ. ಕೆಲವೊಂದು ಪಾಲಿಟಿಷಿಯನ್ಸ್ ಮಾತ್ರ ಇಲ್ಲ, ಕೆಲವೊಂದು ಪಾಲಿಟಿಷಿಯನ್ಸ್ ಎಲ್ಲ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಇವತ್ತು ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂಗೆ ಹೋಗಿದಾರಂತೆ. ಅಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಮೀಟ್ ಆಗಿದ್ದಾರೆ, ಶಾರುಖ್ ಖಾನ್ ಅವ್ರು ಬಂದು ಮೀಟ್ ಆಗಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಬಂದು ಮೀಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಬಟ್ ಏನಾದ್ರೂ ಆಗಲಿ, ಈ ತರ ಒಂದು ವಿಶ್ವದ ಮೂಲೆಯಲ್ಲಿ ಹೆಸರಿರ್ತಕ್ಕಂಥ ಒಂದು ಕ್ರೀಡಾಪಟು ಅಂತ ಬಂದ್ರೆ ಭಾರತಕ್ಕೆ, ಅವರ ಒಂದು ಸೆಕ್ಯೂರಿಟಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹೆಚ್ಚು ಕಮ್ಮಿ ಏನಾದ್ರೂ ಒಬ್ಬ ಅಭಿಮಾನಿ ಏನಾದ್ರೂ ಅವರ ಪ್ರಾಣ ಹೋಯ್ತು ಅಂತ ಕೇಳಿದ್ರೆ, ಇಲ್ಲಿ ಹೋಗೋದು ಯಾವ ಚೀಫ್ ಮಿನಿಸ್ಟರ್ ಹೆಸರು ಹೋಗಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಹೆಸರು ಹೋಗಲ್ಲ, MLA MP ಹೆಸರು ಹೋಗಲ್ಲ ಸ್ನೇಹಿತರೆ. ಹೋಗೋದೇ ಭಾರತದ ಮರ್ಯಾದೆ ಅಷ್ಟೇ, ಅಷ್ಟೇ ಭಾರತದ ಮರ್ಯಾದೆನೇ ಹೋಗೋದು. ಯಾಕಪ್ಪ ಭಾರತದ ಮರ್ಯಾದೆ ಹೋಗುತ್ತೆ ಅಂತ ಕೇಳಿದ್ರೆ, ಹೌದು, ಆ ಒಂದು ಇವಾಗ ಎಕ್ಸಾಂಪಲ್ ನಮ್ಮ ಕರ್ನಾಟಕಕ್ಕೆ ಮೆಸ್ಸಿ ಅವ್ರು ಬಂದ್ರು ಅಂತ ಇಟ್ಕೊಳ್ಳಿ. ಮೆಸ್ಸಿ ಅವ್ರು ಬಂದಿದ ತಕ್ಷಣ ನಮ್ಮಲ್ಲಿ ಬಿಡಿ, ನಮ್ ಗೌರ್ಮೆಂಟ್ ಬೇರೆ ತರನೇ ಆಗೋಗಿದೆ. ಕರ್ನಾಟಕ ಗೌರ್ಮೆಂಟ್ ಅವ್ರು ಯಾರಾದ್ರೂ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬೇಡ ಅವ್ರು ಇವ್ರು ಅಂತ ಕೇಳೋದೇ ಬೇಡ. ಇದೇ RCB ತಗೊಳ್ಳಿ ಸ್ವಾಮಿ, ಏನಾಯ್ತು ಪರಿಸ್ಥಿತಿ? ಇಡೀ ರಾಜ್ಯ ಬೇಡ, ಇಡೀ ದೇಶದ ಜನತೆಗೆ ಗೊತ್ತಾಗಿದೆ ಯಾವ ತರ ಆಗಿದೆ ಅಂತ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ಇವೆಂಟ್ ಅಲ್ಲಿ, ಆ ಸೆಲೆಬ್ರೇಷನ್ ಅಲ್ಲಿ. ಅದಕ್ಕೆ ಏನು ಒಂದು ಭದ್ರತಾ ವ್ಯವಸ್ಥೆ ಅಂತ ಮಾಡ್ಕೋಬೇಕು ಸ್ನೇಹಿತರೆ. ಇವರು ಭದ್ರತಾ ವ್ಯವಸ್ಥೆ ಮಾಡ್ಕೊಂಡು ಒಂದು ಡಿಸಿಪ್ಲಿನರಿ ಒಂದು ಮೂಮೆಂಟ್ ಇರಬೇಕು, ಒಂದು ದೊಡ್ಡ ಜಾಗ ನೋಡ್ಬೇಕು. 15 ಲಕ್ಷ ಜನ ಸೇರಿದೆ, 15ರಿಂದ 18 ಲಕ್ಷ ಜನ ಸೇರಿದ್ದಾರೆ ಸ್ನೇಹಿತರೆ RCB ಕಪ್ ಹೊಡೆದ ಆದ್ಮೇಲೆ ಒಂದು ಫಂಕ್ಷನ್ ಅಲ್ಲಿ, ಸೆಲೆಬ್ರೇಷನ್ಸ್ಗೆ. ಈಗ ಆಗಿರೋದು ಕೋಲ್ಕತ್ತಾನಲ್ಲೂ ಅದೇ ಆಗಿದೆ. ಬಟ್ ಇದು ಇಷ್ಟಕ್ಕೆ ಇರುತ್ತೋ ಅಥವಾ ಒಬ್ಬರನ್ನೊಬ್ರು ಕಾಲು ಎಳಿತಾರೋ ಗೊತ್ತಿಲ್ಲ, ಏನಾಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದ್ಸತಿ ಈ ತರ ಯಾರಾದ್ರೂ ಕ್ರೀಡಾಪಟುಗಳು ಬಂದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ನಮ್ಮ ಭಾರತೀಯರ ಜವಾಬ್ದಾರಿ ಆಗುತ್ತೆ. ಎಸ್ಪೆಷಲಿ ಪಾಲಿಟಿಷಿಯನ್ಸ್ ಜವಾಬ್ದಾರಿ ಇದು. ಅವ್ರಿಗೆ ಒಂದು ಭದ್ರತಾ ಒದಗಿಸಬೇಕು, ಒಂದು ಸೆಕ್ಯೂರಿಟೀಸ್ ಅರೇಂಜ್ಮೆಂಟ್ ಇರಬೇಕು, ಒಂದು ಡಿಸಿಪ್ಲಿನ್ ಅರೇಂಜ್ಮೆಂಟ್ ಇರಬೇಕು. ಒಂದು ಸ್ಟೇಡಿಯಂ ಇರುತ್ತೆ, ಸ್ಟೇಡಿಯಂಗಳು ಇದಾವೆ, ದೊಡ್ಡ ದೊಡ್ಡ ಸ್ಟೇಡಿಯಂಗಳು ಇದಾವೆ, ಇಲ್ಲ ಅಂತ ಹೇಳೋದಿಲ್ಲ. ದೊಡ್ಡ ದೊಡ್ಡ ಸ್ಟೇಡಿಯಂಗಳು ಇದ್ರೂ ಈ ತರ ಒಂದು ಘಟನೆಗಳು ಆಗ್ತಾ ಇದಾವೆ. ಯಾಕೆ ಅಂತ ಕೇಳಿದ್ರೆ ಒಂದೇ ರೀಸನ್, ಭದ್ರತಾ ಲೋಪ, ಸೆಕ್ಯೂರಿಟಿ ರೀಸನ್ಸ್. ನೀವ್ ಏನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ, ನೀವು ಕ್ರೀಡಾಪಟುಗಳಿಗೆ ಹೋಗಿ ಕೈ ಹ್ಯಾಂಡ್ ಶೇಕನ ಮಾಡಿ ಅವ್ರಿಗೆ ಮುತ್ತನ ಕೊಡಿ, ಅದೆಲ್ಲ ಬೇಡ. ಅವ್ರು ಬಂದಿರ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಒಂದು ಸೆಕ್ಯೂರಿಟಿ ಅರೇಂಜ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಆಯಾ ಸ್ಟೇಟಿನ ಒಂದು ಜವಾಬ್ದಾರಿ ಆಗುತ್ತೆ ಸ್ನೇಹಿತರೆ. ಗೊತ್ತಲ್ಲ ಹೆಂಗಾಗಿತ್ತು ನಮ್ಮ ಸ್ಟೇಟ್ ಅಲ್ಲೂ ಅಂತ. ಆ ತರ ಆಗೋದು ಬೇಡ. ಎಷ್ಟು ಹೇಳಿದ್ರು ಅಷ್ಟೇ, ಪಾಲಿಟಿಷಿಯನ್ಸ್ ಹಣೆ ಬರನೇ ಇಷ್ಟೇ. ನೋಡೋಣ ಇದು ಇನ್ನ ನ್ಯೂಸ್ ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಮುಂದಿನ ಸತಿ ಇನ್ ಯಾರಾದ್ರೂ ಬರ್ತಾ ಇದಾರೆ ಅಂತ ಒಂದು ನ್ಯೂಸ್ ಬಂದ್ರೆ ಅವರಿಗೆ ಅಟ್ಲೀಸ್ಟ್ ಒಂದು ನೀವ್ ಏನ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ, ಅವರಿಗೆ ಭದ್ರತೆ ಒಂದು ವಿಫಲ ಆಗದೆ ಇರೋ ತರ ನೋಡ್ಕೋಬೇಕು ಸ್ನೇಹಿತರೆ. ಅದು ನಮ್ಮ ದೇಶದ ಜವಾಬ್ದಾರಿ. ಅದು ನಮ್ಮ ದೇಶದ ಜವಾಬ್ದಾರಿ ಅನ್ನೋದಕ್ಕಿಂತ ಅದು ಹೌದು ನಮ್ಮ ದೇಶದ ಜವಾಬ್ದಾರಿ. ಇನ್ನೊಂದು ಯಾವ ಸ್ಟೇಟಿಗೆ ಬರ್ತಿರಲ್ಲ, ಯಾವ ಊರು ಅಥವಾ ಜಿಲ್ಲೆ ಯಾವಕ್ಕೆ ಬರ್ತಾರಲ್ಲ, ಆಯಾ ಊರುಗಳ, ಜಿಲ್ಲೆಗಳ ಅಥವಾ ಆಯಾ ಸ್ಟೇಟಿನ ಒಂದು ಜವಾಬ್ದಾರಿ ಆಗುತ್ತೆ. ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಪಾಲಿಟಿಷಿಯನ್ಸ್ ಬಗ್ಗೆ ವೇಸ್ಟ್. ನಮಸ್ಕಾರ.